ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಮಲಯಾಳಂನಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳನ್ನು ಲಿಸ್ಟ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳೋಕೆ ಆಗಲಿಲ್ಲ, ಹಾಗಾಗಿ ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ಮೊದಲ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. 1967ರಲ್ಲಿ ಕೊಚ್ಚಿನ್ ಎಕ್ಸ್‌ಪ್ರೆಸ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ಪ್ರೇಮ್ ನಾಜೀರ್, ಶೀಲಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1968ರಲ್ಲಿ ಬೆಂಗಳೂರು ಮೈಲ್ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್‌ಕುಮಾರ್, ಜಯಂತಿ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 1991ರಲ್ಲಿ ಅಭಿಮನ್ಯು ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ಮೋಹನ್ ಲಾಲ್, ಗೀತಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2009ರಲ್ಲಿ ದೇವರು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ದುನಿಯಾ ವಿಜಯ್ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 1996ರಲ್ಲಿ ಹಿಟ್ಲರ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ಮಮ್ಮೂಟಿ, ಮುಕೇಶ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2005ರಲ್ಲಿ ವರ್ಷ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್ ಅವರು ಅಭಿನಯ ಮಾಡಿರ್ತಾರೆ. 1984ರಲ್ಲಿ ಪೂಚಕೂರು ಮುಕ್ಕೂತಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಶಂಕರ್, ಮೋಹನ್ ಲಾಲ್, ಮೇನಕಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2005ರಲ್ಲಿ ಜೂಟಾಟ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. 2003ರಲ್ಲಿ ಪುಲಿವನ್ ಕಲ್ಯಾಣಂ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಜಯಸೂರ್ಯ, ಕಾವ್ಯ ಮಾಧವನ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2006ರಲ್ಲಿ ಚೆಲ್ಲಾಟ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರೇಖಾ ವೇದವ್ಯಾಸ್, ಗಣೇಶ್ ಅವರು ಆಕ್ಟ್ ಮಾಡಿರ್ತಾರೆ. 2006ರಲ್ಲಿ ಚಿಂತಾಮಣಿ ಕೊಲಾ ಕೇಸ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಸುರೇಶ್ ಗೋಪಿ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2011ರಲ್ಲಿ ಆಪ್ತ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಪೂಜಾ ಗಾಂಧಿ, ನೀರಜ್ ಶ್ಯಾಮ್ ಆಕ್ಟ್ ಮಾಡಿರ್ತಾರೆ. 2000ನೇ ಇಸವಿಯಲ್ಲಿ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ದಿಲೀಪ್, ವಿನೀತ್, ಕಾವ್ಯ ಮಾಧವನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2001ರಲ್ಲಿ ಜೋಡಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶಿವರಾಜ್‌ಕುಮಾರ್, ಜಗ್ಗೇಶ್ ಅವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 1986ರಲ್ಲಿ ರಾಜ ವಿಂಟೆ ಮಕ್ಕನ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮೋಹನ್ ಲಾಲ್, ಸುರೇಶ್ ಗೋಪಿ, ಅಂಬಿಕಾರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 1987ರಲ್ಲಿ ಅತಿರಥ ಮಹಾರಥ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಅನಂತ್‌ನಾಗ್, ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿರ್ತಾರೆ. 2001ರಲ್ಲಿ ಈ ಪರಕ್ಕು ತಲ್ಲಿಕಾ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ದಿಲೀಪ್, ಹರಿಶ್ರೀ ಅಶೋಕನ್, ನಿತ್ಯಾ ದಾಸ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 2002ರಲ್ಲಿ ಡಕೋಟಾ ಎಕ್ಸ್‌ಪ್ರೆಸ್ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರಾಕ್‌ಲೈನ್ ವೆಂಕಟೇಶ್, ಓಂ ಪ್ರಕಾಶ್ ರಾವ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2015ರಲ್ಲಿ ಅಧಿಕಪ್ಯರೆ ಕೊಟ್ಟಮಣಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಧ್ಯಾನ್ ಶ್ರೀನಿವಾಸನ್, ಮುಕೇಶ್, ನಮಿತಾ ಪ್ರಮೋದ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2024ರಲ್ಲಿ ಅಬ್ಬಬ್ಬಾ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. 2000ನೇ ಇಸವಿಯಲ್ಲಿ ವಾಲಿಟನ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮಮ್ಮೂಟಿ, ಶೋಭನ್, ಸಾಯಿಕುಮಾರ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2004ರಲ್ಲಿ ಜೈಷ್ಠ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ದೇವರಾಜ್ ರವರು ಆಕ್ಟ್ ಮಾಡಿರ್ತಾರೆ. 2015ರಲ್ಲಿ ಟೂ ಕಂಟ್ರೀಸ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ದಿಲೀಪ್, ಮಮತಾ ಮೋಹನ್ ದಾಸ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2019ರಲ್ಲಿ ಅಧ್ಯಕ್ಷ ಇನ್ ಅಮೇರಿಕಾ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶರಣ್ ಹಾಗೂ ರಾಗಿಣಿ ದ್ವಿವೇದಿ ರವರು ಆಕ್ಟ್ ಮಾಡಿರ್ತಾರೆ. 2005ರಲ್ಲಿ ರಾಜಮಾಣಿಕ್ಯಂ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮಮ್ಮೂಟಿ, ರೆಹಮಾನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2009ರಲ್ಲಿ ಬಳ್ಳಾರಿ ನಾಗ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಆಕ್ಟ್ ಮಾಡಿರ್ತಾರೆ. 2012ರಲ್ಲಿ ಮಾಯಾ ಮೋಹಿನಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ದಿಲೀಪ್, ಬಿಲು ಮೆನನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2014ರಲ್ಲಿ ಜಯಲಲಿತಾ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶರಣ್ ಹಾಗೂ ದಿಶಾ ಪಾಂಡೆ ರವರು ಆಕ್ಟ್ ಮಾಡಿರ್ತಾರೆ. 2013ರಲ್ಲಿ ದೃಶ್ಯಂ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮೋಹನ್ ಲಾಲ್, ಮೀನಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ದೃಶ್ಯ ಅಂತ ಕನ್ನಡಕ್ಕೆ 2014ರಲ್ಲಿ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್ ಹಾಗೂ ನವ್ಯ ನಾಯರ್ ಅವರು ಆಕ್ಟ್ ಮಾಡಿರ್ತಾರೆ. 2003ರಲ್ಲಿ ಸಿಐಡಿ ಮೂಸಾ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ದಿಲೀಪ್, ಭಾವನಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2013ರಲ್ಲಿ ಸಿಐಡಿ ಈಸಾ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಜಗ್ಗೇಶ್ ಡಾಲರ್ ಅವರು ಆಕ್ಟ್ ಮಾಡಿರ್ತಾರೆ. 1993ರಲ್ಲಿ ಮಣಿಚಿತ್ರ ತಾಳ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮೋಹನ್ ಲಾಲ್, ಸುರೇಶ್ ಗೌಡ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2004ರಲ್ಲಿ ಆಪ್ತ ಮಿತ್ರ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 1987ರಲ್ಲಿ ನಾಡೋಡಿ ಕಟ್ಟು ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮೋಹನ್ ಲಾಲ್, ಶ್ರೀನಿವಾಸನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2006ರಲ್ಲಿ ತೆನಾಲಿ ರಾಮ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರಮೇಶ್ ಅರವಿಂದ್, ಜಗ್ಗೇಶ್ ರವರು ಆಕ್ಟ್ ಮಾಡಿರ್ತಾರೆ.
2012ರಲ್ಲಿ ಮೈ ಬಾಸ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ದಿಲೀಪ್, ಮಮತಾ ಮೋಹನ್ ದಾಸ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2014ರಲ್ಲಿ ಸಾಫ್ಟ್ವೇರ್ ಗಂಡ ಅಂತ ಕನ್ನಡಕ್ಕೆ ರಿಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಜಗ್ಗೇಶ್ ಹಾಗೂ ನಿಖಿತಾ ತುಕ್ರಾಲ್ ರವರು ಆಕ್ಟ್ ಮಾಡಿರ್ತಾರೆ. 2011ರಲ್ಲಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ತೆರೆ ಕಂಡಿರುತ್ತೆ. ಲಾಲ್, ಶ್ವೇತಾ ಮೆನನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2014ರಲ್ಲಿ ಕನ್ನಡಕ್ಕೆ ಒಗ್ಗರಣೆ ಅಂತ ರಿಮೇಕ್ ಆಗಿರುತ್ತೆ. ಪ್ರಕಾಶ್, ಸ್ನೇಹ, ಊರ್ವಶಿ ರವರು ಆಕ್ಟ್ ಮಾಡಿರ್ತಾರೆ. 2009ರಲ್ಲಿ ಪುದಿಯ ಮುಗಂ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಪೃಥ್ವಿರಾಜ್, ಬಾಲಾ, ಪ್ರಿಯಾಮಣಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2013ರಲ್ಲಿ ಜಿದ್ದಿ ಅಂತ ಕನ್ನಡಕ್ಕೆ ರಿಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಪ್ರಜ್ವಲ್ ದೇವರಾಜ್, ಐಂದ್ರಿತಾ ರೈ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2013ರಲ್ಲಿ ನೀರಮ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ನಿವಿನ್ ಪಾಯುಲಿ, ನಜ್ರಿಯಾ ನಜೀಮ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2018ರಲ್ಲಿ ಕ್ರಿಸ್ಮತ್ ಅಂತ ಕನ್ನಡಕ್ಕೆ ರಿಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ವಿಜಯ ರಾಘವೇಂದ್ರ, ಸಂಗೀತಾ ಭಟ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2016ರಲ್ಲಿ ಕಾಳಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ದುಲ್ಕರ್ ಸಲ್ಮಾನ್, ಶೈಜು ಕಲೀಜ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2017ರಲ್ಲಿ ಕಿಡಿ ಅಂತ ಕನ್ನಡಕ್ಕೆ ರಿಮೇಕ್ ಆಗಿರುತ್ತೆ. 2016ರಲ್ಲಿ ಒಪ್ಪಂ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಮೋಹನ್ ಲಾಲ್, ಸಮುದ್ರಕಣಿ ಹಾಗೂ ಅನುಶ್ರೀ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2019ರಲ್ಲಿ ಕವಚ ಅಂತ ಕನ್ನಡಕ್ಕೆ ರಿಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶಿವರಾಜ್ ಕುಮಾರ್, ಕೃತಿಕಾ ಜಯರಾಮ್ ಆಕ್ಟ್ ಮಾಡಿರ್ತಾರೆ. 2015ರಲ್ಲಿ ಅಮರ್ ಅಕ್ಬರ್ ಆಂಟೋನಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಪೃಥ್ವಿರಾಜ್, ಜಯಸೂರ್ಯ, ಇಂದ್ರಜಿತ್ ಸುಕುಮಾರನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 2016ರಲ್ಲಿ ಜಾನ್ ಜಾನಿ ಜನಾರ್ದನ್ ಅಂತ ಕನ್ನಡಕ್ಕೆ ರಿಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಅಜಯ್ ರಾವ್, ಲೂಸ್ಮಾದ ಯೋಗಿ, ಡಾರ್ಲಿಂಗ್ ಕೃಷ್ಣರ್ ಅವರು ಆಕ್ಟ್ ಮಾಡಿರ್ತಾರೆ. ನೋಡ್ರಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ. ಮಲಯಾಳಂನಿಂದ ಕನ್ನಡಕ್ಕೆ ರಿಮೇಕ್ ಆದ ಸಿನಿಮಾಗಳು ಯಾವುದಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.